ಹಾಯ್ ಫ್ರೆಂಡ್ಸ್, IPL 2024ರ RCB ಮತ್ತು CSK ನಡುವಿನ ಕೊನೆಯ ಲೀಗ್ ಪಂದ್ಯ ಪಾಕಿಸ್ತಾನ ಮತ್ತು ಭಾರತ ತಂಡಗಳ ನಡುವಿನ ಹೋರಾಟಕ್ಕಿಂತಲೂ ದೊಡ್ಡ ಮಟ್ಟದ ಕ್ರೇಜ್ನ ಸೃಷ್ಟಿ ಮಾಡಿತ್ತು. ಯಾಕೆಂದರೆ ಪ್ಲೇ ಆಫ್ನ ಮುಟ್ಟೋದಕ್ಕೆ RCB ಈ ಪಂದ್ಯವನ್ನು 18 ರನ್ಗಳಿಂದ ಗೆಲ್ಲಬೇಕಿತ್ತು. ಇತ್ತ ಚೆನ್ನೈ ಈ ಪಂದ್ಯವನ್ನು ಗೆದ್ದಿದ್ರೆ ಸಾಕಿತ್ತು, ಪ್ಲೇ ಆಫ್ನ ತಲುಪ್ತಾ ಇತ್ತು. ಹಾಗಾಗಿ ಈ ಪಂದ್ಯ ಕ್ರೀಡಾ ಪ್ರಿಯರನ್ನ ಉಚ್ಚೆಬ್ಬಿಸಿತ್ತು, ಹಾಗೆ ಸ್ಟಾರ್ಗಳನ್ನು ಸಹ ತನ್ನತ್ತ ಸೆಳೆದುಕೊಂಡಿತ್ತು. ಈ ಪಂದ್ಯವನ್ನು ನೋಡೋದಕ್ಕೆ RCBಯ ಹಳೆ ಆಟಗಾರ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಸಹ ಬಂದಿದ್ರು. ಅದ್ರ ಜೊತೆಗೆ ನಮ್ಮ ರಿಷಬ್ ಶೆಟ್ಟಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಶಿವರಾಜ್ಕುಮಾರ್ ಸಹ ಬಂದಿದ್ರು. ಆದರೆ ಇಲ್ಲಿ ಶಿವರಾಜ್ಕುಮಾರ್ ಅವರು ಈ ಪಂದ್ಯಕ್ಕೆ ಮುಂಚೆ ಮತ್ತು ಪಂದ್ಯದ ನಂತರ ಹೇಳಿದಂಥ ಮಾತುಗಳಿದೆಯಲ್ಲ, ಅದು ಎಲ್ಲರನ್ನು ತನ್ನತ್ತ ಸೆಳೆದುಕೊಳ್ತು. ಹಾಗಾದರೆ ಶಿವರಾಜ್ಕುಮಾರ್ ಅವರು ಈ ಪಂದ್ಯಕ್ಕೆ ಮುಂಚೆ ಏನಂತ ಹೇಳಿದರು ಮತ್ತು ಪಂದ್ಯ ಮುಗಿದ ನಂತರ ಏನಂತ ಹೇಳಿದರು, ಇವೆಲ್ಲವನ್ನ ಹೇಳ್ತೀನಿ ಬನ್ನಿ. ಪಂದ್ಯ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋದಕ್ಕೆ ಮುಂಚೆ ಕೋಟ್ಯಾಂತರ ಪ್ರಿಯರು ಕ್ರೀಡಾಂಗಣದಲ್ಲಿ ಮತ್ತು ತಮ್ಮ ಮನೆಯ ಟಿವಿಗಳ ಮುಂದೆ ಕೂತ್ಕೊಂಡು ಚಡಪಡಿಸ್ತಾ ಇದ್ದಾಗ ಶಿವಣ್ಣ ಒಂದು ಡೈಲಾಗ್ನ ಬಿಟ್ಟರು. ಅದು ಸಾಮಾಜಿಕ ಜಾಲತಾಣ ಆಗಿರ್ತಕ್ಕಂಥ ಎಕ್ಸ್ನಲ್ಲಿ ಅವರು ಒಂದು ಪೋಸ್ಟನ್ನು ಹಂಚ್ಕೊಂಡು ಅದರಲ್ಲಿ ತಮ್ಮದೇ ಆದಂಥ ಒಂದು ಡೈಲಾಗ್ನ ಈ ರೀತಿ ಹೊಡೆದ್ರು. ಅದೇನಂದರೆ, ಯೋ ಬರ್ಕಯ್ಯ, ಪೇಪರ್ ಮುಂದ್ಗಡೆ ಬರ್ಕೋ, ಇವತ್ತು ಗೆಲ್ಲೋದು ನಮ್ಮ RCB ಟ್ವೀಟ್ಸ್ ಹುಡುಗ್ರಿ ಅಂತೇಳ್ಬಿಟ್ಟು ಒಂದು ಪೋಸ್ಟ್ನ ಹಾಕಿದ್ರು. ಈ ಪೋಸ್ಟ್ನ ಸಿಕ್ಕಾಬಟ್ಟೆ ಮಂದಿ ಮೆಚ್ಕೊಂಡ್ರು. ಶಿವಣ್ಣ, ನೀವು ಹೇಳಿದ ಮೇಲೆ ಈ ಪಂದ್ಯ ನಾವು ಗೆದ್ದೇ ಗೆಲ್ತೀವಿ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಆದರು. ಅದರಲ್ಲೂ ಈ ಪೋಸ್ಟ್ನಲ್ಲಿ ಶಿವಣ್ಣ RCB ಜೆರ್ಸಿಯನ್ನು ಹಾಕೊಂಡಿದ್ರೆ ಅದರಲ್ಲಿ ಅವರ ಬೆನ್ನ ಹಿಂದೆ ಯಾವುದೇ ನಂಬರ್ ಇರಲಿಲ್ಲ. ಹಾಗಾಗಿ ಒಬ್ಬ ಫ್ಯಾನ್ಸ್ ಅವರಿಗೆ, ಅಣ್ಣ ನಿನಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದರು. ಕೊನೆಗೆ ಈ ಪಂದ್ಯ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ನಿಂದ ಕೂಡಿದೆ. ಈ ಹೃದಯ ವೀಕ್ ಇರೋವಂಥವ್ರು ಈ ಪಂದ್ಯವನ್ನು ಆ್ಯಕ್ಚುಲಿ ನೋಡಿದರೆ ಏನಾದರೂ ಅಪಾಯ ಆಗ್ತಾ ಇತ್ತೇನೋ ಅನ್ನೋ ರೀತಿ ಈ ಪಂದ್ಯ ಇತ್ತು. ಕೊನೆಗೆ ಅದರಲ್ಲೂ ಕೊನೆ ಓವರ್ನಲ್ಲಂತೂ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ಈ ಪಂದ್ಯವನ್ನು ನೋಡೋದಕ್ಕೆ ಸ್ಟಾರ್ಟ್ ಆದರು. ಏಕೆಂದರೆ ಕೊನೆ ಓವರ್ನಲ್ಲಿ RCB ಗೆಲ್ಲೋದಕ್ಕೆ 219 ಟಾರ್ಗೆಟ್ ಅಲ್ಲ, ಕೇವಲ 201 ಗಳಿಸಿದರೆ ಸಾಕಿತ್ತು. ಕೊನೆ ಓವರ್ನಲ್ಲಿ 17 ರನ್ಗಳನ್ನು ಗಳಿಸಿದರೆ ಸಾಕಿತ್ತು. ಕೊನೆ ಓವರ್ನ ಮಾಡಕ್ಕೆ ಬಂದಿದ್ದು ಯಶ್ ದಯಾಳ್ ಅವರು. ಅವರ ಮೊದಲ ಎಸೆತವನ್ನ ಧೋನಿ ಬಾರಿಸಿದ್ರು ನೋಡಿ, 110 ಮೀಟರ್ ದೂರಕ್ಕೂ ಹೋಗಿ ಸ್ಟೇಡಿಯಂನಿಂದ ಆಚೆ ಬಿದ್ದೋಯ್ತು. ಅಯ್ಯೋ ದೇವರೇ, ಇನ್ನು ಕೇವಲ 5 ಎಸೆತಗಳಲ್ಲಿ 11 ರನ್ ಮಾತ್ರ. ಧೋನಿ 1 6 ಹೊಡೆದ್ರೆ RCB ಮಕಾಡೆ. ಇಡೀ ಕ್ರೀಡಾಂಗಣ ಮತ್ತು RCB ಫ್ಯಾನ್ಸ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು ಕೊನೆಗೆ. ಆದರೆ ಒಂದು ಅದೃಷ್ಟ ಇಲ್ಲಿ ಕಾದಿತ್ತು. ಯಾಕೆಂದ್ರೆ ಧೋನಿ ಹೊಡೆದಂತಹ ಚೆಂಡು ಸ್ಟೇಡಿಯಂನಿಂದ ಆಚೆ ಹೋಗಿಬಿತ್ತು. ಇದಕ್ಕೂ ಮುಂಚೆ ಬಾಲ್ ತುಂಬಾ ಹಳೆಯದಾಗಿದೆ, ಹೊಸ ಬಾಲ್ ಕೊಡಿ ಅಂತ RCBಯ ಕ್ಯಾಪ್ಟನ್ ಎಷ್ಟು ಕೇಳಿದ್ರು ಸಹ ಕೊಡದೇ ಇದ್ದಂಥ ಅಂಪೈರ್ ಬಾಲ್ ಕಳೆದೋಗಿದ್ರಿಂದ ಈಗ ಕೊಡಲೇಬೇಕಾಯಿತು. ಹಾಗಾಗಿ ಹೊಸ ಬಾಲ್ನೊಂದಿಗೆ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರು ಯಶ್ ದಯಾಳ್. ತಮ್ಮ 2ನೇ ಎಸೆತವನ್ನು ಸ್ಲೋ ಬಾಲ್ ಆಗಿ ಮಾಡಿದ್ರು. ಅದನ್ನು ಹೊಡೆಯಕ್ಕೆ ಹೋದಂತಹ ಧೋನಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಇತ್ತು, ಔಟ್ ಆದರು. ಅಲ್ಲಿಗೆ ಸಮಾಪ್ತಿ. ಇಡೀ RCB ಫ್ಯಾನ್ಸ್ ಹುಚ್ಚೆದ್ದು ಕುಣಿಯೋದಕ್ಕೆ ಸ್ಟಾರ್ಟ್ ಆದರು. ನಂತರ ಇನ್ನು 4 ಎಸೆತಗಳನ್ನ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಯಶ್ ದಯಾಳ್. RCB CSK ವಿರುದ್ಧ ಜಯದ ಕೇಕೆಯನ್ನು ಹಾಕಿತು. ಇಡೀ ಕ್ರೀಡಾಂಗಣ ಜಯದ ಅಲೆಯಲ್ಲಿ ತೇಲೋಗ್ತಾ ಇತ್ತು. ಎಲ್ಲ ಕಡೆಯಿಂದ ಶುಭಾಶಯಗಳು ಹರಿದು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ RCB ಅಂತ. ಆ ನಂತರ ನಮ್ಮ ಶಿವಣ್ಣ ಎಲ್ಲರ ಹಾಗೆಯೇ ಟ್ವೀಟ್ ಮಾಡಿದ್ರು. ಅದರಲ್ಲಿ ಏನು ಅಂತ ಹೇಳಿದ್ರು ಅಂತಂದ್ರೆ, ತಾವು ಹಿಂದೆ ಮಾಡಿದಂತಹ ಟ್ವೀಟನ್ನೇ ಮತ್ತೆ ರೀಟ್ ಮಾಡಿ, ಅದಕ್ಕೆ ಜಾಸ್ತಿ ಹೇಳಲ್ಲ ಬಟ್ ಆಗಲೇ ತುಂಬ ಹೇಳಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದರು. ಅಂದರೆ ಈಗಾಗಲೇ ಯೋ ಬರ್ಕಯ್ಯ, ಪೇಪರ್ ಮುಂದ್ಗಡೆ ಬರ್ಕೋ, ಇವತ್ತು ಗೆಲ್ಲೋದು ನಮ್ಮ RCB ಹುಡುಗರೆ ಅಂತ ಹೇಳಿದ್ದನ್ನೇ ಮತ್ತೆ ಪುನರುಚ್ಚರಿಸಿ, ಈಗಾಗಲೇ ಹೇಳಿದ್ದೀನಿ, ಮತ್ತೇನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಶುಭಾಶಯಗಳನ್ನು ತಿಳಿಸಿದರು.